ಕರ್ನಾಟಕದಲ್ಲಿ 2017ರಲ್ಲಿ ನಾನು ಕರೆಕ್ಟ್ ಅಂತ ನನಗನ್ಸುತ್ತೆ. 2017ರಲ್ಲಿ ನೀವು ಪ್ರಜಾಕೀಯ ಬೀಜವನ್ನು ಬಿತ್ತಿದ್ದು. ಇವತ್ತಿಗೂ ಕೂಡ ಆ ಬೀಜ ಮೊಳಕೆ ಹೊಡಿಲಿಲ್ಲ, ಗಿಡವಾಗಿ ಬೆಳೀಲಿಲ್ಲ, ಮರವಾಗಿ ಕಾಣೋದು ಕೂಡ ಡೌಟ್ ಇದೆ. ಯಾಕಂದರೆ ಈಗಿನ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ನಿಮ್ಮ ಲೆಕ್ಕಾಚಾರಗಳು ವರ್ಕೌಟ್ ಆಗೋ ಥರ ಕಾಣಿಸ್ತಿಲ್ಲ. ಯಾಕಂದರೆ ನೀವೇ ಹೇಳ್ಬಿಡಿ, 2017ರಲ್ಲಿ ನಾನು ಬಿತ್ತಿದ ಬೀಜ ಇವತ್ತು ಮೊಳಕೆ ಹೊಡೆದಿದೆ, ಇವತ್ತು ಒಂದು ಮರವಾಗಿ ಬೆಳೆದಿದೆ. ಎಲ್ಲಾದರೂ ಒಂದು ಕಡೆ ಕೇಳಿ, ಒಂದು ಆನ್ಸರ್ ಮಾಡಲಾ? ಕೇಳಿ, ನಾನು ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ರೀತಿ ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಕನ್ನಡದಲ್ಲಿ ಸಿನಿಮಾಗಳು ಮಾಡಿದಾಗ ಜನಗಳು ಇಷ್ಟಪಟ್ಟರು. ಕೆಲವರು ಇವನು ಹುಚ್ಚ, ಇವನು ಹುಚ್ಚುಚ್ಚ ಥರ ಸಿನಿಮಾ ಮಾಡಿದ್ದಾನೆ, ಅರ್ಥವೇ ಆಗಲ್ಲ, ತುಂಬ ಜನನೂ ಹೇಳಿದ್ರು. ಓಕೆನಾ? ಅದೇ ಬೇರೆ ರಾಜ್ಯಗಳಲ್ಲಿ ಅದನ್ನು ಇನ್ಸ್ಪೈರಿಂಗ್ ಆಗಿ ತೊಗೊಂಡು ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಬೇರೆ ಬೇರೆ ಥರ ಸಿನಿಮಾ ಮಾಡಿದ್ರು. ಇವತ್ತು ನೀವು ಹೇಳ್ತೀರಾ ಈ ಬೀಜವಾಗಿ ಬಿತ್ತಿದ್ರೆ ಇಲ್ಲಿ ಗಿಡ ಆಗಿಲ್ಲ, ಮರ ಆಗಿಲ್ಲ ಅಂತ. ಬೇರೆ ಕಡೆ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಅದು. ಕೇಳಿ, ಒಂದು ಭರತ್ ತನೇನೇನು ಅಂತ ಪಿಕ್ಚರ್ ನೋಡಿದ್ದೀರಾ? ಮಹೇಶ್ ಬಾಬು ಅವ್ರದ್ದು ಪ್ರಜಾಕೀಯ. ಕ್ಯಾಶ್ಲೆಸ್ ಪಾರ್ಟಿ ಬಗ್ಗೆ ಗೇಮ್ ಚೇಂಜರ್ ಅಂತ ಬಂತು, ನೋಡಿದ್ದೀರಾ ನೀವು? ಶಂಕರ್ ಅವ್ರದ್ದು ಕ್ಯಾಶ್ಲೆಸ್ ಪಾರ್ಟಿ ಬಗ್ಗೆನೇ ಪಿಕ್ಚರ್ ಮಾಡಿದ್ರು ಅವರು. ಎಲ್ಲಿ ಬೀಜ ಬಿತ್ತಿದ್ರೆ ಇನ್ನೆಲ್ಲೋ ಗಿಡವಾಗಿ ಬೆಳೀತಾ ಇದೆ. ಯಾಕಂದರೆ ನಮ್ಮಲ್ಲಿ ಏನಾಗಿದೆ ಗೊತ್ತಾ? ನಮ್ಮಲ್ಲೊಂದು ಫಸ್ಟ್ ಆಫ್ ಆಲ್ ಹಿತ್ಲು ಗಿಡ ಮದ್ದಲ್ಲ ನಮಗೆ. ಇನ್ನೊಂದು ನಮ್ಮಲ್ಲೊಂದು ಇದಿದೆ, ಏನು ಹೇಳಿ, ಕನ್ನಡದವ್ರಿಗೆ ಬಿಡ್ರಿ ಇದೆಲ್ಲ ಏನಾಗುತ್ತಾ? ಇಲ್ಲ, ನಂದು ಕನ್ಸರ್ನ್ ಏನಂದರೆ, ನೀವೇ ಬಿತ್ತಿದ ಬೀಜ ನಿಮಗೆ ನೆರಳು ಕೊಡಬೇಕು. ನನಗಲ್ಲ, ನಾನು ಹೇಳೋದು ಅದಕ್ಕೆ ನೀರು ಹಾಕ್ಬೇಕಾಗಿರೋದು ಯಾರು ಗಿಡ ನೆಡ್ತಾರೋ ಅವರೇ ಹಾಕಬೇಕು. ಅದನ್ನು ಬೆಳೆಸ್ಬೇಕಾಗಿರೋದು ಯಾರು? ಅದು ಸುತ್ತಲೂ ಕಸ ಕಡ್ಡಿ ಎಲ್ಲ ಸೇರಿಕೊಂಡಾಗ ಅದನ್ನು ತೆಗಿಬೇಕಾಗಿರೋದು ಯಾರು? ನಾವೇ ಮಾಡಬೇಕು. ಅದನ್ನು ಉಪೇಂದ್ರ ಅವರು ಮಾಡಲಿಲ್ಲ. ಅದನ್ನೇನಂದ್ರು, ಬರ್ತಾ ಇರುವಂತಹ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾಡಲಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡದೆ. ರಾಜಕೀಯದಲ್ಲಿ ಇದು ವರ್ಕೌಟ್ ಆಗ್ತಿಲ್ಲ. ರಾಜಕೀಯದಲ್ಲಿ ವರ್ಕೌಟ್ ಆಗಲ್ಲ, ಪ್ರಜಾಕೀಯದಲ್ಲಿ ಆಗಬೇಕು. ಆ ಹೆಸರು ಸುಮ್ಮನೆ ಚೇಂಜ್ ಮಾಡಿಲ್ಲ ನಾನು. 100% ಫೀಲ್ ಮಾಡಿ, ಯೋಚನೆ ಮಾಡಿ, ಥಿಂಕ್ ಮಾಡಿ ಇದು ಪ್ರಜಾಕೀಯ ಆಗಬೇಕು ಅಂತ ಮಾಡಿರೋದು. ನೀವು ಹೇಳ್ತಿರೋದು ಒಂದು ಸಿನಿಮಾ ಮಾಡ್ದಂಗೆ. ನನ್ನ ಸಿನಿಮಾ ನಾನೇ ಪಬ್ಲಿಸಿಟಿ ಮಾಡಬೇಕು, ನನ್ನ ಸಿನಿಮಾ ನಾನೇ ಸ್ಕ್ರಿಪ್ಟ್ ಮಾಡಬೇಕು, ನಾನೇ ಡೈರೆಕ್ಟ್ ಮಾಡಬೇಕು, ನಾನೇ ಪಬ್ಲಿಸಿಟಿ ಮಾಡಬೇಕು, ಅದ್ರ ಫಲ ನಾನೇ ತಿನ್ನಬೇಕು. ಅದು ಸಿನಿಮಾ. ಇಲ್ಲಿ ಏನಾಗ್ಬಿಟ್ಟಿದೆ ನೋಡಿ, ಹೆಂಗೆ ರಾಜಕೀಯನ ಬಿಸ್ನೆಸ್ ಆಗಿಬಿಟ್ಟಿದೆ ಅಂದರೆ, ಎಲ್ಲರೂ ರಾಜಕೀಯನ ಬಿಸ್ನೆಸ್ ಥರ ನೋಡ್ತಿದ್ದಾರೆ. ನನಗೇ ಹೇಳಿದ್ದಾರೆ, ಸರ್ ಇವತ್ತು ಆ ಪಾರ್ಟಿಲಿ ನಿಂತಿದ್ರೆ ನೀವು MP ಸರ್ ಹೆಂಗಿರ್ತಿದ್ರಿ ನೀವು ಅಂತ. ಅಂದರೆ ಎಲ್ಲರೂ ಇಲ್ಲಿ ವ್ಯವಸ್ಥೆಗೆ ಅನುಗುಣವಾಗೇ ಮಾತಾಡೋದು. ಅದನ್ನು ಬೇರೆ ಮಾತಾಡಿದ್ರೆ, ಸತ್ಯ ಮಾತಾಡಿದ್ರೆ ವ್ಯವಸ್ಥೆ ಅಲ್ಲ ಅಂತ ಆಗ್ಬಿಟ್ಟಿದೆ ಇವಾಗ. ಬೇರೆ ಕಡೆ ಪ್ರೂವ್ ಆದರೆ ಮಾತಾಡ್ತೀವಿ ನಾವು. ಇವಾಗ ನೋಡ್ರಿ, ಮಾಡಿದಾರಲ್ಲಿ ದುಡ್ಡೇ ಇಲ್ಲದೆ ಎಲೆಕ್ಷನ್ ಗೆದ್ದಿದ್ದಾರೆ. ನೀವು ಹೇಳ್ತಿದ್ರಲ್ಲ ಇಲ್ಲಿ ಯಾಕಾಗಿಲ್ಲ ಅಂದರೆ, ಖಂಡಿತ ಇಲ್ಲಿ ನಾನೇ ಕೇಳಿ, ಇಲ್ಲಿ ನಾನು ಪ್ರತಿ ಚಾನಲಲ್ಲಿ ಕೂತಿದ್ದೀನಿ, ಪ್ರತಿ ಕಡೆ ಓಡಾಡಿದ್ದೀನಿ, ಹಳ್ಳಿಗೆ ಓಡಾಡಿದ್ದೀನಿ ನಾನು. ಅಲ್ಲಿ ಫಸ್ಟ್ ಟೈಮ್ ಪ್ರಾಬ್ಲಮ್ ಆಯ್ತು ಬಿಡಿ, ಅದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಪಾರ್ಟಿ ಬಂತು, ನಿಮ್ಮದೇ ಐಡಿಯಾಲಜಿ ನಮ್ಮದು ಅಂತೂ. ಟೈಮ್ ಇರಲಿಲ್ಲ ಅವಾಗ, 6 months ಟೈಮ್ ಇತ್ತು. ನಾನೇನು ಅಂದ್ಕೊಂಡೆ, ಅಲ್ಲಿ ಹೋಗಿ ಪಾರ್ಟಿ ರಿಜಿಸ್ಟರ್ ಮಾಡಿ ಲೇಟ್ ಆಗುತ್ತಲ್ಲ ಅಂತ ಅವ್ರು ಪಾರ್ಟಿ ನನಗೆ ಕೊಟ್ಟರು. ಪ್ರೆಸಿಡೆಂಟ್ ಮಾಡಿದ್ರು ನನ್ನ. ಮಾಡಿ ಎಲ್ಲ ನಾನು ಸುತ್ತಾಡಿ ಆಟೋ ಚಿಹ್ನೆ ತಗೊಂಡು ಎಲ್ಲ ಮಾಡಿ, ಕೊನೆಗೆ ಇನ್ನೇನು 1 month ಇದೆ ಅನ್ಬೇಕಾದ್ರೆ, ಬನ್ನಿ ಸರ್ ಇಲ್ಲಿ ನೀವು ಪ್ರೆಸಿಡೆಂಟೇ, ನೀವು ಪ್ರೆಸಿಡೆಂಟಾಗಿ ಕೂತೀರಿ, ಟಿಕೆಟ್ ನಾವು ಕೊಡ್ತೀವಿ ಅಂದರು. ನಾನಲ್ಲ ರೀ, ನಾನು ಇಷ್ಟೆಲ್ಲ ಇಂಟರ್ವ್ಯೂಗಳೆಲ್ಲ ಮಾಡಿದ್ದೀನಿ, ಎಲ್ಲರನ್ನೂ ಅದನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ಜನಕ್ಕೆ ತೋರಿಸಿದ್ದೀನಿ, ಯಾರು ಬೆಟ್ರು ಅಂತ ನಾನು ಆಯ್ಕೆ ಮಾಡಿದ್ದೀನಿ, ಅವ್ರಿಗೆ ತಾನೇ ಟಿಕೆಟ್ ಕೊಡ್ಬೇಕು ನೀವು ಅಂದರೆ, ಸರ್ ಇವರೆಲ್ಲ ವರ್ಕ್ ಆಗಲ್ಲ, ನಾವು ಕೊಟ್ಕೊತೀವಿ ಬಿಡಿ ಅಂದರು. ನಾನು ಆ ಪಕ್ಷದಿಂದ ಹೊರಗೆ ಬಂದೆ. ಓಕೆನಾ? ಆ ಟೈಮಲ್ಲಿ ಆ ಪ್ರಾಬ್ಲಮ್ ಆಯಿತು. ಗೊತ್ತಿಲ್ಲ, ನಾನು ನಾನು ತಪ್ಪು ಮಾಡಿರ್ಬೋದು ಅವಾಗ. ಏನಾದ್ರು ನಾನು ನಂಬಿಬಿಟ್ಟೆ. ಯಾರೋ ಒಬ್ರು ಬಂದು ಈ ಥರ ಹೇಳಿದಾಗ, ಇಲ್ಲ ಅವ್ರದ್ದು ಐಡಿಯಾಲಜಿ ಅದೇ ಇರ್ಬೋದು, ಒಳ್ಳೇದಕ್ಕೆ ಬಯಸ್ತಾ ಇದ್ದಾರೆ ಇವರು ಅಂತ. ಅದಾದಮೇಲೆ ಏನಾಯಿತು, ನಾನು UPP ಅಂತ ನಾನೇ ಪಕ್ಷ ಮಾಡಬೇಕಾಯಿತು. ಪಕ್ಷ ಮಾಡಿದ್ಮೇಲೆ MP ಎಲೆಕ್ಷನ್ ಬಂತು. ಆ MP ಎಲೆಕ್ಷನ್ ನಾನೇ ಓಡಾಡಿದ್ದೀನಿ. ಅಷ್ಟೂ ಜನಕ್ಕೆ ಹಾಕಿ ಡ್ರೆಸ್ ಹಾಕಿ ಪ್ರೆಸ್ ಕ್ಲಬ್ಬಲ್ಲಿ ಮಾಡಿ, TV ಚಾನಲ್ಗಳಲ್ಲಿ ಹೋಗಿ ನಾನೇ ಮಾತಾಡಿದ್ದೀನಿ. ನಾನು ಇವತ್ತೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿ ನಾನು ಮಾಡ್ತಾಯಿದ್ದೀನಿ. ನಾನು ಎಷ್ಟು ಹಳ್ಳಿಗೆ ಓಡಾಡಿದ್ದೆ ಅವಾಗ. ಪ್ರತಿ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ, ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಇಲ್ಲಿ ಏನು ಅಂದರೆ, ನಾನು ಮಾಡ್ತಾಯಿದ್ದೀನಿ, ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಒಂದು 5-10% ಯುವಕರು ಮಾಡಬೇಕಲ್ವಾ? ಇವಾಗ ಇದನ್ನು ಕೇಳಿಸ್ಕೊತಿರೋರಾಗಲಿ. ನಾನು ಅದಕ್ಕೆ ಫಸ್ಟ್ ಕ್ವಶನ್ ಕೇಳಿದ್ದೆ, ನೀವೇನು ಮಾಡಿದ್ದೀರಾ ಅಂತ. ಅದು ಹೇಳ್ಬಿಡ್ರಿ, ನೀವು ಪಕ್ಷ ಕಟ್ಟರೋದು ನೀವು ಮಾಡ್ಕೊಳ್ರಿ ಅಂತ. ನಾನೇನು ಮಾಡಲಿ ಸರ್? ನಿಮ್ಗೆ ಆಸೆ ಇದೆಯಾ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅಥವಾ ಈ ರಾಜ್ಯವನ್ನ ಮುನ್ನಡೆಸಬೇಕು? ನಿಮ್ಮ ಪರಿಕಲ್ಪನೆಯಂತೆ, ನಿಮ್ಮ ವಿಷನ್ ತರ ಏನು, ನೀವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅನ್ನೋ ತಮ್ಮ ವಿಷನ್ ಇದೆಯಲ್ಲ, ಅದನ್ನ ನಾನು ಲೀಡ್ ಮಾಡಬೇಕು ಅನ್ನೋದು ತಮಗೆ ಆಸೆ ಇದೆಯಾ? ಅಲ್ಲಮ್ಮ, ನಾನು ಇಲ್ಲದೆ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನ. ಬಟ್ ಅದ್ರ ಕರೆಕ್ಟ್ ಆಸೆ ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಕೇಳ್ತಾ ಇಲ್ಲ ನೀವು. ಕರೆಕ್ಟ್ ಆಸೆ ಏನಂದ್ರೆ, ಜನಗಳಿಂದ ಬರಬೇಕು. ಡಿಮ್ಯಾಂಡ್ ಜನ ನಿಮ್ಮನ್ನ ನೀವು ಬನ್ನಿ ಅಂತ ಡಿಮಾಂಡ್ ಮಾಡ್ಬೇಕಾ?
ಬನ್ನಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಒಂದು ವ್ಯವಸ್ಥೆ ಹೆಂಗೆ ಬರಬೇಕು ಅಂದರೆ ಒಂದು ಸಿಂಪಲ್ ಹೇಳ್ತೀನಿ. ಇವಾಗ ಕೂತಿದ್ದೀವಿ ಗೊತ್ತಾ, ನನಗೊಂದು ವಿಧಾನಸೌಧ ಈ ಥರ ಆಗಬೇಕು ಅಂತ ನನ್ನ ಆಸೆ ಅಮ್ಮ. ಕೇಳಿ, ಒಂದು ಟಿ ವಿ ಇರಬೇಕಿಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಿರ್ಬೇಕು ಅವರು, ಟಕ್ ಅಂತ ಕನೆಕ್ಟ್ ಆಗಬೇಕು. ನೀವೆಲ್ಲ ತೋರಿಸಿದ್ರಿ ಗೊತ್ತಾ, ಸರ್ವರ್ ಗಿವರೆಲ್ಲ ಇಟ್ಕೊಂಡು ಆ ಥರ. ರೀ ಮಂಡ್ಯ ಬನ್ನಿರಿ, ಇಲ್ಲಿ ಕನೆಕ್ಟ್ ಆಗಿರಿ, ತೋರಿಸ್ರಿ ನಿಮ್ಮ ಇದು ಹಾಸ್ಪಿಟ್ಲ ತೋರಿಸ್ರಿ, ಸ್ಕೂಲ್ ತೋರಿಸ್ರಿ, ಏನಾಗಿದ್ದೀರಿ, ಎಷ್ಟು ಫಂಡ್ ಕಳಿಸಿದ್ದೀರಿ ಅಲ್ಲಿ, ನಡಿ ಕಾಮಗಾರಿ ತೋರಿಸ್ರಿ ಏನೇನಾಗ್ತಿದೆ ಅಂತ, ಇಂಜಿನಿಯರ್ ತೊಗೊಳ್ರಿ, ಎಷ್ಟು ದಿನ ಮುಗಿತದ್ರಿ ಇದು ಆಯ್ತಾ ಅಂತ. ಇದು ಜನ ನೋಡಬೇಕು. ಯು ಶುಡ್ ಹ್ಯಾವ್ ಪವರ್ ಫಾರ್ ದ್ಯಾಟ್. ನೋನು ನಾನು ಕಲ್ಪನೆ ಆ ಹೇಳ್ತೀನಿ, ಹೇಳಿ. ಶಕ್ತಿಯನ್ನ ನೀವು ಗಳಿಸ್ಕೋಬೇಕು ಸರ್. ಅದು ಜನ ಕೊಡಬೇಕಮ್ಮ. ಕೊಡ್ಬೇಕು ಅಂದ್ರೆ ನೀವು ಜನರ ಬಳಿ ಹೋಗ್ಬೇಕು sir. ಜನರ ಬಳಿ ನೋಡಿ, ಯಾರು ಈ ಥರ ಹೋಗ್ತಾ ಇದ್ದೀನಿ, ಇನ್ನು ಯಾವ ಥರ ಹೋಗ್ಬೇಕು. ಇವಾಗ ನಿಮ್ಮ ನನ್ನ ಜೊತೆ ಬನ್ನಿ, ಮಲ್ಲೇಶ್ವರಕ್ಕೆ ಹೋಗೋಣ, ಒಂದು ರೌಂಡು ಹಿಂಗೆ ರೋಡಲ್ಲಿ ಹೋಗೋಣ. ಜನರ ಬಳಿಗೆ ಹೋಗ್ತೀನಿ. ಕೇಳಿ ಒಂದು ನಿಮಿಷ, ಜನರ ಬಳಿ ಹೋಗೋಣ. ಇದೇ ಥರ ನೀವು ಹೇಳ್ತಿರೋದು.